ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕಿನ ಆಡುಕಟ್ಟ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಬ್ಯಾಂಕ್ ಮ್ಯಾನೇಜರ್ ಆಗಿದ್ದ ತಿಮ್ಮಪ್ಪ ಅವರು ತಮ್ಮ ಕುಟುಂಬದ ಜೊತೆ ವಾಸವಾಗಿದ್ದರು. ಅವರ ತೋಟದಲ್ಲಿ ವೀರಭದ್ರ ತಿಮ್ಮನಾಯ್ಕ್ ಕೆಲಸ ಮಾಡುತ್ತಿದ್ದ. ಆದರೆ ಕೆಲ ಸಮಯದ ಬಳಿಕ ವೀರಭದ್ರನ ವರ್ತನೆ ಬದಲಾಗಿತ್ತು. ಮನೆಯವರನ್ನು ಅವಾಚ್ಯವಾಗಿ ನಿಂದಿಸಲು ಆರಂಭಿಸಿದ್ದ. ಹಲವು ಬಾರಿ ಬುದ್ಧಿ ಹೇಳಿದರೂ ಸುಧಾರಣೆ ಕಾಣದ ಕಾರಣ ತಿಮ್ಮಪ್ಪ ರಾವ್ ಆ ವ್ಯಕ್ತಿಯನ್ನು ಕೆಲಸದಿಂದ ತೆಗೆದಿದ್ದರು. ಇದರಿಂದ ಸಿಟ್ಟುಗೊಂಡ ಆರೋಪಿ 2025ರ ಏಪ್ರಿಲ್ 30ರಂದು ಬೆಳಗ್ಗೆ ತಿಮ್ಮಪ್ಪ ರಾವ್ ಬೈಕ್ನಲ್ಲಿ ಹೋಗುತ್ತಿದ್ದಾಗ ಆಡುಕಟ್ಟದ ಪಶು ಚಿಕಿತ್ಸಾಲಯದ ಬಳಿ ಅಡ್ಡಗಟ್ಟಿದ್ದಾನೆ. ಕೈಯಲ್ಲಿ ಕತ್ತಿ ಹಿಡಿದು ಬಂದ ಆರೋಪಿ ಕೊಲೆ ಮಾಡಲು ಯತ್ನಿಸಿದ್ದಾನೆ. ತಿಮ್ಮಪ್ಪ ರಾವ್ ತಪ್ಪಿಸಿಕೊಂಡಾಗ ಬಡಿಗೆಯಿಂದ ಕೈಗೆ ಹೊಡೆದು ಗಾಯ ಮಾಡಿದ್ದಾನೆ. ರಕ್ತ ಹರಿಯುತ್ತಿದ್ದರೂ ಮತ್ತೊಮ್ಮೆ ಬೆದರಿಕೆ ಹಾಕಿ ಅಲ್ಲಿಂದ ಪರಾರಿಯಾಗಿದ್ದಾನೆ. ಘಟನೆ ಬಳಿಕ ತಿಮ್ಮಪ್ಪ ರಾವ್ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ಸಿದ್ದಾಪುರ ಪೊಲೀಸರು ಪ್ರಕರಣ ದಾಖಲಿಸಿ ತನಿಖೆ ನಡೆಸಿದರು. ಎಎಸ್ಐ ಸುಭಾಷ್ ನಾಯ್ಕ್ ದೋಷಾರೋಪಣಾ ಪಟ್ಟಿ ಸಲ್ಲಿಸಿದರು. ನ್ಯಾಯಾಲಯದಲ್ಲಿ ಸಾಕ್ಷ್ಯಾಧಾರಗಳನ್ನು ಪರಿಗಣಿಸಿದ ನಂತರ ನ್ಯಾಯಾಧೀಶ ಕಿರಣ್ ಕಿಣಿ ಆರೋಪಿಯನ್ನು ತಪ್ಪಿತಸ್ಥನೆಂದು ಘೋಷಿಸಿದರು. ಆರೋಪಿಗೆ 6 ತಿಂಗಳ ಕಾರಾಗೃಹ ಶಿಕ್ಷೆ ವಿಧಿಸಲಾಗಿದೆ. ಸರ್ಕಾರಿ ಅಭಿಯೋಜಕ ರಾಜೇಶ್ ಮಳ್ಗಿಕರ್ ವಾದ ಮಂಡಿಸಿದ್ದು, ಪೊಲೀಸ್ ಸಿಬ್ಬಂದಿ ಗಣಪತಿ ಬಂಟ್ ಸಾಕ್ಷಿದಾರರನ್ನು ಹಾಜರುಪಡಿಸಿದರು. ಒಟ್ಟಿನಲ್ಲಿ ಸಣ್ಣ ಸಿಟ್ಟು, ಕೆಲಸದ ಅಸಮಾಧಾನ ಕೊಲೆ ಯತ್ನದ ಮಟ್ಟಕ್ಕೆ ಹೋಗಿದ್ದು ಆರೋಪಿ ಜೈಲು ಶಿಕ್ಷೆಯನ್ನು ಅನುಭವಿಸುವಂತಾಗಿದೆ. ತೀರ್ಪಾದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಶಿರ್ಸಿ ಗ್ರಾಮೀಣ ಪೊಲೀಸ್ ಠಾಣೆಯ ಗುನಾ ನಂಬರ್ 127/2025ರಲ್ಲಿ ಆರೋಪಿತನಾದ ಮಂಜುನಾಥ್ ತಂದೆ ಬಸ್ಯಾ ಚೆನ್ನಯ್ಯ ಅಲಿಯಾಸ್ ಕಮಾಟಗೇರಿ ಸಾಕಿನ್ ಕಮಾಟಗೇರಿ ಸೋಂದಾ ಈತನ ಮೇಲೆ ಈ ಆಗಿನ ಶಿರ್ಸಿ ಗ್ರಾಮೀಣ ಠಾಣೆಯ ಪೊಲೀಸ್ ತನಿಖಾಧಿಕಾರಿಯಾದ ಶಶಿಕಾಂತ್ ವರ್ಮಾ ಸಿಪಿಐ ಅವರು ಈ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ನಡೆಸಿ ದೋಷಾರೋಪಣಾ ಪಟ್ಟಿಯನ್ನು ಸಲ್ಲಿಸಿದ್ದು, ಈ ಪ್ರಕರಣದ ಸಾರಾಂಶದಂತೆ ಈ ಆರೋಪಿತ ಈ ಮೊದಲೇ ಈ ತನ್ನ ಮಾವನನ್ನ ಕೊಲೆ ಮಾಡಿ 14 ವರ್ಷ ಜೈಲು ಅನುಭವಿಸಿ ಬಂದವನಿದ್ದು, ಆತನು ಊರಲ್ಲಿರುವ ಈ ಮೃತ ರವೀಶ್ ಚೆನ್ನಯ್ಯ ಈತನ ಜೊತೆ ಕೂಲಿ ಕೆಲಸಕ್ಕೆ ಹೋಗುವನಾಗಿದ್ದು, ಈ ಮೃತ ರವೀಶ್ ಚೆನ್ನಯ್ಯ ಈತನು ತನ್ನ ಕೂಲಿ ಹಣವನ್ನ ಕೊಡುವುದಿದೆ ಅಂತ ಆಗಾಗ ಜಗಳ ಮಾಡ್ತಿದ್ದವನು. 500 ರೂಪಾಯಿ ಬಾಕಿ ಕೊಡುವುದಿದೆ ಅಂತ ಹೇಳಿ ಆಗಾಗ ಅವನ ಜೊತೆ ಜಗಳ ಕಾಯ್ದು ಅವಾಚ್ಯದಿಂದ ಬೈತಾ ಇದ್ದವನು ದಿನಾಂಕ 14/8/2025ರಂದು ರಾತ್ರಿ ಸುಮಾರು 9:15 ಗಂಟೆಗೆ ಈ ರವೀಶನ ಮನೆ ಎದುರಿಗೆ ಹೋಗಿ ಆತನ ಜೊತೆ ಕೂಲಿ ಹಣದ ಸಲುವಾಗಿ ಜಗಳ ತೆಗೆದು ಮನೆ ಎದುರಿಗೆ ಈ ಕಬ್ಬಿಣದ ಕಟ್ಟಿಗೆ ಹಿಡಿಕೆಯುಳ್ಳಂತ ಕಬ್ಬಿಣದ ಗುದ್ದಲಿಯಿಂದ ಆತನ ತಲೆಗೆ ಬಲವಾಗಿ ಹೊಡೆದು ಸ್ಥಳದಲ್ಲೇ ಗಂಭೀರವಾಗಿ ಗಾಯಗೊಂಡು ಸ್ಥಳದಲ್ಲೇ ಮರಣಪಟ್ಟಿರ್ತಾನೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆತನ ಮೇಲೆ ಕೊಲೆ ಪ್ರಕರಣದ ವಿಚಾರಣೆಯಲ್ಲಿ ಅಭಿಯೋಜನೆ ಪರವಾಗಿ ರವೀಶ್ ಈತನ ಹೆಂಡತಿ ಹಾಗೂ ಇತರೆ ಪಂಚ ಸಾಕ್ಷಿದಾರರು ಹಾಗೂ ಸಾಂದರ್ಭಿಕ ಸಾಕ್ಷಿದಾರರು ಅಲ್ಲದೆ ತನಿಖಾಧಿಕಾರಿಯೂ ಸಹ ಸವಿಸ್ತಾರವಾದ ಸಾಕ್ಷ್ಯವನ್ನು ನುಡಿದಿದ್ದರು. ಈ ಸಾಕ್ಷ್ಯವನ್ನು ಮಾನ್ಯ ನ್ಯಾಯಾಲಯವು ಅವಲೋಕಿಸಿ ಅಭಿಯೋಜನೆ ವಾದವನ್ನು ಪುರಸ್ಕರಿಸಿ ಈ ದಿನ ಆರೋಪಿಗೆ ಜೀವಾವಧಿ ಶಿಕ್ಷೆ ಹಾಗೂ 25,000 ರೂಪಾಯಿ ದಂಡ ಹಾಗೂ 50,000 ರೂಪಾಯಿಗಳ ಪರಿಹಾರವನ್ನ ಈ ಮೃತನ ಹೆಂಡತಿಯಾದಂಥ ಚೇತನಾ ಇವಳಿಗೆ ಕೊಡತಕ್ಕದ್ದು ಎಂದು ಮಾನ್ಯ ನ್ಯಾಯಾಲಯ ತೀರ್ಪಿಟ್ಟಿದ್ದಲ್ಲದೆ ಹೆಚ್ಚಿನ ಪರಿಹಾರಕ್ಕಾಗಿ ಮೃತನ ಹೆಂಡತಿಯಾದ ಚೇತನಾ ಇವಳು ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದಿಂದ ಅರ್ಜಿ ಸಲ್ಲಿಸಿ ಹೆಚ್ಚಿನ ಪರಿಹಾರವನ್ನು ಪಡೆಯಬಹುದಾಗಿದೆ ಎಂದು ಮಾನ್ಯ ನ್ಯಾಯಾಲಯದ ನ್ಯಾಯಾಧೀಶರಾದಂಥ ಶ್ರೀ ಕಿರಣ್ ಕಿಣಿ ಸಾಹೇಬರು ಈ ದಿನ ತೀರ್ಪನ್ನು ನೀಡಿರುತ್ತಾರೆ.